ಓ ಪುಣ್ಯಾತ್ಮ, ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ, ಯಾಕೆ ಹಿಂಗೆ ಮಾಡ್ತೀರಿ? ನನಗೂ ಹೇಳಿ ಹೇಳಿ ಸಾಕಾಗಿ ಹೋತಪ್ಪ. ಕೂಗಕ್ಕೆ ಎಂತ ಆಗಿದ್ರೆ ನಿಮಗೆ? ಕೂಗದು ಅನ್ನೋದಕ್ಕಿಂತ ನಾವು ಒಳ್ಳೆ ಅದನ್ನೇ ಒಳಗೆ ಅಲ್ಲಿಸಿದ್ರೆ ಏನು ತಿಳ್ಕೊಬೇಕ? ಎಂತ ಇವತ್ತು ಕೆಲಸ ಅಂತ ಅದೇ ಎಂತ ಕೆಲಸದಿದೆ ಅದು? ಆಮೇಲೆ ನಾನು ಹೇಳ್ದೆ ನಿಮ್ಮ ಹತ್ರ ಈಗ ನಾನು ಹೋಗ್ತೀನಿ ಮಾಡ್ತೀನಿ ಅಂತ ಏನಾರು ಒಂದು ಸಲ ಹೇಳಿದ್ನನ್ರಿ. ಅಲ್ಲ ಅವ ಫೋನಲ್ಲಿ ಮಾತಾಡ್ತಿದ್ದೆ, ನಾಲೇಸ್ಗೆ ಬಂದ್ಕೊಂಡು ಇಲ್ಲಿ ಹೇಳ್ತಾ ಕೂತಿರಲ್ಲ. ನಾನು ಮಾತಾಡಿದ್ನ ನೀವು ಎಂತ ಕಲಿಸಿದ್ರಿ ಬಂದ ಅಂತ ಕೇಳ್ರಿ ಅಂತ ಹೇಳ್ತೀರಿ. ಏನು ಸಣ್ಣ ಬಾಲ್ ಮಕ್ಕಳ ನೀವೇನ? ಅವನಿಗೆ ಗೊತ್ತಿಲ್ಲನ್ರಿ ಅವ್ನ ಮನೆ ಸಂಸಾರ ಹೆಂಗೆ ಮಾಡ್ಕೋಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಏನೇ ಇದ್ದು ಬೇರೆ ಹುಡುಗರ ಥರ ಎಲ್ಲ ಬ್ಯಾಡ್ದಿದ್ದ ಕೆಟ್ಟ ಅಭ್ಯಾಸ ಅವನ್ನೆಲ್ಲ ಕಲ್ತ್ಕೊಂಡು ಮನೆ ಕಡೆ ಜವಾಬ್ದಾರಿನೇ ಇಲ್ಲದೆ ಇದ್ರೆ ಹೌದು ಹೇಳ್ಬೇಕು ಅಪ್ಪ ಅದರ ಅಂತ ಈ ಥರ ಮಾಡ್ತಾನೆ. ಒಂದೊಂದು ರೂಪಾಯಿಗೆ ಲೆಕ್ಕ ಹಾಕಿ ಸಂಸಾರ ಮಾಡ್ತಾನೆ. ಇನ್ನು ಏನಕ್ಕಿಂತ ಹೆಚ್ಚಿನ ಅಂತ ಮಾಡೋಕ್ಕಾಗ್ತದೆ? ಅವೇನೋ ಸುಮ್ಮನೆ ಇರ್ತಾನೆ ಅಂತ ಹೇಳಲ್ಲ, ನೀವು ಇಷ್ಟು ಮಾತಾಡೋದು ಎಂತ ನೀ ಹೇಳದೆ ಅಂತ ಸಣ್ಣ ಮಾತಾಡಿ ಒಳಗದನೆ, ಸಣ್ಣ ಮಾತಾಡಿ ಒಳಗದನೆ ಅಂತ ಹೇಳಿದ್ರೆ ಏನು ಹೆದರಿಕೆ? ಗಟ್ಟಿ ಮಾತಾಡೋಕ್ಕೆ ಹೆದರಿಕೆನೆ? ಏನು ಗಂಡರ ಮನೆಯವ್ರಿಗೆ ಹೋಗಿ ಹೇಳೋದಲ್ಲ. ದಿನ ಬೆಳಗಾದ್ರೆ ಹಿಂದೇನೋ ಅವರಿಗೆ ಹೇಳಕ್ಕೆ ಹೋಗ್ಬೇಕು, ಹಿಂದೇನೋ ಇವ್ರಿಗೆ ಹೇಳಕ್ಕೆ ಹೋಗ್ಬೇಕು ಅಂತೇಳಿ ಹೋತಾನೆ ಇದ್ರೆ ನಮ್ಮ ಮನೆ ಸಂಸಾರದ ಕೆಲಸ ಆಗೋದು ಯಾವಾಗ? ಹುಡುಗೂಡನ್ನ ಹೋಗ್ಕೊಂಡು ಅಲ್ಲಿ ಪ್ಯಾಟಲ್ಲಿ ಅದನ್ನೊಂದು ತಂದು ಇಟ್ಕೊಂಡಿದ್ದು ಸಾವಿರಾರು ರೂಪಾಯಿ ವ್ಯವಹಾರ ಮಾಡಿ ಈಗ ಅವರಿಬ್ರು ತಿರ್ಕಿ ತಿನ್ನಕ್ಕೆ ನಮ್ಮ ಮನೇಲಿ ಗೇಯಕ್ಕೆ ಮನೆ ಬಿಟ್ಟು ಅಲ್ಲಿ ಹೋಗಿ ಗೇಯೋದು, ಅವರಿಬ್ರಿಗೆ ಪಾಲು ಕೊಡೋದು. ಅದ್ರ ಬದಲು ನಮ್ಮ ಮನೇಲೇ ಇಟ್ಕೊಂಡು ನಾವೇ ಮಾಡೋಣ ಪೂರ್ತಿ ದುಡ್ಡು ಹಾಕಿ ಅಂತ ಹೇಳಿದ್ರೆ ಅದನ್ನು ಕೇಳಲ್ಲ. ಈಗ ಯಾರು ನಿನ್ನ ಸೊಸೆಯಲ್ಲಿ ಯಾರು ಸೊಸೆ ಮನೇಲಿ ಯಾರು ಬಂಧು ಬಳಗ ಇಲ್ಲ ಅಂತಾನೆ ಬೇಕೆಂಬ ಸಾದ್ರು ಮಾವ ಅದಾರೆ ಅಲ್ಲಿ, ಅವರೇ ಹೋಗಿ ಕೇಳ್ಬೋದಲ್ಲ. ಯಾವುದೊಂದಾದರೆ ಇಲ್ಲಿಂದ ಇವನೇ ಹೋಗಿ ಕೇಳ್ಬೇಕ? ಏನು ಗಂಟು ಹೊರ್ಸ್ ಕಳ್ಸ್ಯಾರೆ ಅಲ್ಲಿಂದ ಗಂಟೇನು ಹೊರ್ಸ್ ಕಳ್ಸ್ಯಾರೆ ಬೇಕಾತಲ್ಲ, ಅಷ್ಟು ಜವಾಬ್ದಾರಿ ನಾವು ತಗೊಳಕ್ಕೆ. ಬೇಡ ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬೇಡ. ನಿಮ್ಗೇನಾರು ಆಳ್ಕೀಳ್ಕಾತ ಎಂತದ್ರೆ ಎಂದಕ? ಅಲ್ಲ ವಯಸ್ಸಿಗೆ ಬಂದ ಮಗ ಅತ್ಲಾಗಿತ್ಲಾಗ ಎಲ್ಲಿಗೂ ಹೋಗೋದಲ್ಲ, ಮನೆ ಒಳಗೆ ಕುತ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾರು ಕೇಳ್ತಾರ್ರಿ? ಈಗ ಮನೆ ಒಳಗೆ ಕುತ್ಕೊಂಡಿರ್ಬೇಕು ಅಂತ ಎಲ್ಲಿ ಹೇಳಿದ್ನೆ? ಮನೆಯೊಳಗೆ ಕುತ್ಕೊಂಡಿರ್ಬೇಕಂತ ಎಲ್ಲಿ ಹೇಳಿದೆ ನಾನೀಗ? ಆ ಮಗಿನೊಂದು ಕರ್ಕೊ ಬರಬೇಕಿತ್ತು. ಏನೀಗ ಏನೇ ಇದು ಮನೇಲಿ ರಾಜಕೀಯದಿದೆ, ಎಲ್ಲರೂ ಹೊರಗಡೆ ಇದ್ದ ಹುಡುಗರು ಮನೆಗೆ ಬಂದಾರೆ. ಈಗ ನಾವು ಯಾರು ಹೋಗಿ ಕೇಳಿದ್ರೆ ಕಳಿಸ್ತಾರೆ. ನಾನು ಹೋಗ್ತೀನಿ ಅಂದರೆ ಅದಕ್ಕೂ ಬೇಡ, ನಂಗೆ ಅಲ್ಲಿ ಹೋದರೆ ಅಂತ ಇಕ್ಕು ಪುಕ್ಕು ಗೊತ್ತಾಗಲ್ಲ ಅಂತ ಹೇಳಿದ್ದೀನಿ. ಅದಾಗಲ್ಲ ಇವರಿಗೆ. ಏನು 3 ಹೊತ್ತದ ಹಿಂತಿ ತಗೊಂಡೋಗಲ್ಲಿ ಬಿಟ್ಟು ಬರೋದು, ಹಿಂತಿ ಕರ್ಕೊಬರೋದು, ನೆಂಟು ಭಾವನ ಮುದ್ದೆ ಸರಿ ಮಾಡೋದು, ಇದೇ ಸಹಿಯೇ? ನೀ ಹೇಳ್ಬೇಕಲ್ಲ. ನಾ ಹೇಳಿದ್ರೂ ನಿನಗೆ ಅರ್ಥ ಆಗಲ್ಲ ಅಲ್ಲ. ಅಚ್ಚಿಚ್ಚೆ ಮನೆಗೆ ಹೋಗಿ ನೋಡು, ಎಲ್ಲ ಓದೋಕ್ಕಿದ್ದು ಹೊರಗಡೆ ಇದ್ದ ಹುಡುಗರು ಮನೆಗೆ ಬಂದವೆ. ಇದನ್ನು ಕರ್ಕೊಬರಕ್ಕೆ ಕೊಡ್ದ? ಅಲ್ಲ ಎಂತ ಮಾತಂತ ಆಡ್ತೀರಿ? ನೆಂಟು ಮನೆಗೆ ಹೋಗ್ಯದ ನಮ್ಗೆ ಬೇಕು ಅನ್ನಷ್ಟೊತ್ತಿಗೆ ಕರ್ಕೊಬರಕ್ಕೆ? ಎಲ್ಲ ಅಚ್ಚಿಗಿಜ್ಜಿಗೆ ಇದ್ದಾರೆ ಬಂದರೆ ಅಂತ ಹೇಳಿ ಪಟಾಕಿ ಬಂದ ನನ್ನ ನೋಡೆ, ಗುಂಡಪ್ಪಣ್ಣನ ಮಗ ಬಂದ ನನ್ನ ನೋಡ್ರಿ. ಒಂದೇ ರಜಕ್ಕೊಂದು ದಿನ ಬಂದು ಹೋದವ, ಆಮೇಲೆ ಮತ್ತೆ ಎಂಥದ ಪಾಠ ಶುರುವಾಗ್ಯದಂತೆ, ಪಾಠ ಮಾಡ್ತಾನೆ ಅದಾರಂತೆ. ನಿನ್ನೆ ಅಷ್ಟೇ ಫೋನ್ ಮಾಡಿ ಕೇಳ್ತಾನೆ. ಅದ್ರ ಹತ್ರ ತಂಗಿ ಹತ್ರ ಮಾತಾಡ್ದವನೇ ಮತ್ತೆ ಆಫೀಸಿಗೆ ಫೋನ್ ಮಾಡೇನೆ, ಏನು ಎತ್ತ ಯಾವಾಗ ಕಳಿಸ್ತೀರಿ ಅಂತ. ಇನ್ನೆಂತ ಮಾಡ್ತಾನೆ? ಈಗೂ ಗೊತ್ತಾಗಲ್ಲಂತೆ, ಪುಕ್ಕು ಗೊತ್ತಾಗಲ್ಲಂತ ಇವರಿಗೆ. ಹಿಂಗೆ ಬೈಯಕ್ಕೆ ಗೊತ್ತಾಗ್ತದಲ್ಲ. ನಂಗೆ ಎಂಥದ್ದು ಗೊತ್ತಾಗಲ್ಲ, ಅವ್ನಿಗೆ ತಿಳಿದಂಗೆ ಮಾಡ್ತಾನೆ ಅಂತ ಹೇಳಿ ಯಾಕೆ ಸುಮ್ಮನೆ ಇರಬಾರ್ದು ನೀವು? ಹಿಂಗೆ ಮಾಡಿ ಮಾಡಿ ಕಡಿಕೆ ನಾನು ಎಷ್ಟು ಮಾಡಿದ್ರು ಅಷ್ಟೇ ಅಂತೇಳಿ ರೋಸ್ ಹಿಡಿಬೇಕಲ್ಲ ಅವ್ರಿಗೆ, ಅದಕ್ಕೆ ಹಿಂಗೆ ಮಾಡ್ತಿದ್ದೀರಾ? ಬಾಕಿದ್ದೆಲ್ಲ ಕಾನೂನು ಮಾಡೋಕೆ ಗೊತ್ತಾಗ್ತದೆ ನಿಮಗೆ, ಕಾಲೇಜಿಗೆ ಒಂದು ಫೋನ್ ಮಾಡೋಕೆ ಗೊತ್ತಾಗಲ್ಲ. ಸುಮ್ಮನೆ ಇದ್ರೊಂದು ಆತು ನೋಡು, ಹೇಳಿನಿ. ಬಯಸ್ಕೆ ಬೇಡ ನನ್ನ ಹತ್ರ, ಆದರೆ ಹೇಳು, ಇಲ್ದಿರ ನಾನು ಹೇಳ್ತೀನಿ. ಅಲ್ಲೇ ಕೂತ್ಕೊಂಡು ಬಂದ ಇಲ್ಲಿ ಅಲ್ಲಿ ಅಲೆಸ್ಕೊಂಡು ಬಂದು ಇಲ್ಲಿ ಮಾತಾಡ್ತೀರಿ ಅಂತ ಇದೆಯಲ್ಲ, ಇಲ್ಲಿ ಇದ್ರೇ ಹೇಳ್ತೀನಿ. ಬರಲಿ ಈಗ ಹೇಳ್ತೀನಿ ತಡಿ. 2ರಲ್ಲಿ ಒಂದು ಕಣ್ತುಂಡು ಆಗ್ಬೇಕು ಹಿಂದೆಯ್ಯ. ಎಂತ ಅಮ್ಮ? ಎಂತದೆ? ಇಲ್ಲ ನಿನ್ನ ಅಪ್ಪ ಎಂತ ಎಂತ ಇಲ್ಲ ಮರೆ, ನೀಗೆ ಎಂತ ದೂರ ಹೊಲ್ಟಾ? ಹಾಂ, ಇಲ್ಲೇ ಒಂಚೂರು ಹೋಗಿ ಬರಬೇಕಿತ್ತು. ಎಂತ ಮಾತಾಡ್ತಿದ್ದಿದ್ದೆ ಅಂತ ಹೇಳು. ನೀನು ಒಬ್ಬಳು ಹಂಗೆ ಮಾಡ್ತೀವಿ ಮಾರತಿ. ಎಂತ ಮಾತಾಡ್ತಿದ್ದಿದ್ದ? ಮಾತಾಡೋದು ಮತ್ತೆ ಎಂತ ಅಲ್ಲ. ಈಗೆಲ್ಲ ಹುಡುಗರು
ಹಾಸ್ಟೆಲಲ್ಲಿದ್ದ ಮನೆಗೆ ಬಂದವಪ್ಪ. ದಿನಕ್ಕೊಬ್ರೊಬ್ರು ಬಂದಂಗೆ ಬರ್ತಾ ಇದ್ದಾರೆ. ಅಲ್ಲಿ ಗುಂಡಪ್ಪಣ್ಣನ ಹತ್ರ ಕೇಳಿದ್ರೆ ಹೋಗ್ಯಾರ ಅಲ್ಲ ಹೋತಾರ ಎಂತ ಈಗ ಎಂದು ಕಳಿಸ್ತಾರೆ ಅಂತ ಹೇಳಿ ಕರ್ಕೊಬರೋದು ಬೇಡ, ಬೇಸಿಗೆ ಈ ಥರ ಅಲ್ಲಿ ಇರೋದು ಹೆಂಗೆ ಎಲ್ಲ ಟಿ ಬಿ ನಿಮ್ಸಲ್ಲೆಲ್ಲ ಹೇಳೋದು ನೋಡಿದ್ರೆ ಸಾಕು ಆ ಕಡೆ ಭಾಳ ಸೆಕೆ ಅಂತ. ಮುಗ್ದಕ್ಕೂ ಕರ್ಕೊಬರೋದು ಬಿಟ್ಟು ಅಂತಾರೆ ಯಾರು ದಿಕ್ತಾಗ್ತಿಲ್ಲಿದ್ದಂಗೆ ಅಲ್ಲೇ ಬಿಟ್ಟರೆ ಎಂತ ಅಮ್ಮ ನೀನು ಹೇಳನೆ. ನಿನ್ನ ಕಣ್ಣೆದ್ರೇ ಫೋನ್ ಮಾಡಿದ್ದಲ್ಲ ಇವರಿಗೆ ಸೆಕೆಂಡ್ ಇಯರ್ ಅವ್ರಿಗೆ ಮುಗಿಯೋ ತನಕನೂ ಅಲ್ಲೇ ಕ್ಲಾಸ್ ಮಾಡ್ತಾರೆ, ಆಮೇಲೆ ಹಬ್ಬಕ್ಕೆ ಕಳಿಸ್ತೀವಿ ಅಂಥೇಳಿ. ಹಬ್ಬಕ್ಕೆ ಕಳಿಸ್ತವ್ರು ಮತ್ತು 15 ದಿವಸ ಅಲ್ಲೇ ಬಿಟ್ಕೊಬೋದು, ಆಮೇಲೆ ಮತ್ತೆ ಬರ್ಬೇಕು ಅಂಥೇಳೆಲ್ಲ ನಿನ್ನ ಹತ್ರ ನಾನು ಹೇಳಿದ್ದೀನಿ. ನೀ ಫೋನಲ್ಲಿ ಹೇಳಿದ್ನ ಕೇಳಿಸ್ಕೊಂಡಿಯಲ್ಲ ಮಾರತಿ, ಒಂಚೂರು ಹೇಳಬಾರ್ದ ಹಂಗಾರೆ? ಏನು ನಾನು ಬೇಕಂತ ಅಲ್ಲಿ ಎಲ್ಲರನ್ನೂ ಮನೆಗೆ ಕಳಿಸಿದ ಒಬ್ಳನ್ನೇ ಅಲ್ಲಿ ಬಿಡೋಕ್ಕೆ ಹಂಗಾರೆ ಅಷ್ಟು ಏನು ತಲೆ ಸಮ ಇಲ್ಲ ನನಗೆ, ಗೊತ್ತಿಲ್ಲ ಹೋಗಿ ಕರ್ಕೊಬರ್ಬೇಕು ಅಂತ. ಎಂತ ಮಾತಾಡ್ತೀರೇ ನಮ್ಮ ಮಾರತಿ, ಎಷ್ಟು ಮಾಡಿದ್ರು ಅಷ್ಟೇ ಅಂತ ಕಾಣ್ತದೆ. ಅಲ್ಲ ಹೇಳ್ತೀರಿ ಕೇಳ್ತೀರಿ ಅಂತ ಏನು ಮಾಡೋದಲ್ಲ. ನಾನು ನನ್ನ ತಂಗಿನ ಹೋಗಿ ಕರ್ಕೊಬರೋಕ್ಕೆ ನಂಗೆ ಗೊತ್ತು ಅಂತ ಮಾಡೋಣ. ಅವ್ರು ಮಾತಾಡೋಕೆ ಒಂದು ಸ್ವಲ್ಪನೂ ಲೈಸೆನ್ಸೇ ಇಲ್ಲಪ್ಪ. ಹ್ಞೂ ನಮ್ಮರಯ್ಯ, ನಾನು ಅದನ್ನೇ ಹೇಳ್ತಾ ಇದ್ದೆ. ನೀವು ಅಪ್ಪನೊಂದು ಬದಿಯಿಂದ ಮಗನೊಂದು ಬದಿ ಇದೆ, ನಾನೊಬ್ಬಳು ಚಟ್ನಿ ಹಾಕ್ತೀನಿ ಬಿಡತ್ಲಾಯ್. ಅದನ್ನೇ ಹೇಳ್ತಾ ಇದ್ದೆ. ಹೇಳಿ, ನೀನು ದೂರ ಹೊರಟೆ? ನಾನು ಒಂಚೂರು ಪಲ್ಲವಿ ಮನೆಗೆ ಹೋಗ್ಬೇಕಿತ್ತೆ ಅಮ್ಮ. ಅಂಥದ್ದು ಒಂಚೂರು ಇದು ಮಾಡ್ಬೇಕಂತೆ. ನಾನು ಹಾಗೆ ಬತ್ತಾ ಅವಳನ್ನು ಕರ್ಕೊಬಂದರೂ ಬಂದೆ. ನಾಡ್ದು ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋದಾದರೆ ಅವಳು ಇರ್ಬೇಕಲ್ಲ, ಕರ್ಕೊಬರ್ತೀನಿ, ಅದಕ್ಕೆ ಹೊರಟೆ. ಈಗ ಸಾಯಂಕಾಲ ಸೂರಿಗೆ ಹೋದರೆ ರಾತ್ರಿ ಊಟ ಮಾಡ್ಕೊಂಡೇ ಹೋಗಿ ಅಂತ ಕೂಗುಂತಾರೆ. ಈಗ ಹೋಗ್ಬಿಟ್ರೆ ಒಂದು ಕಾಫಿ ತಿಂಡಿ ತಿಂದ್ಕೊಂಡು ಬರ್ಬೋದು, ಅದಕ್ಕೆ ಹೊರಟೀನಿ. ಪವನ ಊರಿಗೆ ಬಂದನ? ಅವಂತಕ್ಕಾರ ಫೋನ್ ಮಾಡಿದ್ನ? ಹ್ಞೂನಮ್ಮ, ಊರಿಗೆ ಬಂದರೆ ಅವ್ರು ಫೋನ್ ಮಾಡ್ತಾನೇ ಇರ್ತಾರೆ. ಎಂತಕ್ಕೆ ಹಂಗೆ ಕೇಳ್ತಿದ್ದೀಯಾ? ಏನು ಸಣ್ಣ ಮಕ್ಕಳಿಗೆ ಎಂಕ್ವೈರಿ ಮಾಡಿದಾಗ ಎಂಕ್ವೈರಿ ಮಾಡ್ತೀಯ ಮಾರತಿ ನೀನು? ಅಲ್ಲ, ಈಗೆಲ್ಲ ರತ್ಲಿಗೆ ಹೊರಟನ ಅಂತ ನೋಡಿದೆ. ನಿಂಗೆ ಎಂತಕ್ಕೆ ನೋಡೋಣ? ನಿಂಗೆ ಎಂತಕ್ಕೆ ಹೊಳ್ಳಷ್ಟೊತ್ತಿಗೆಲ್ಲ ಹಂಗೆಲ್ಲ ಎಂತಕ್ಕೆ ಕೇಳಕ್ಕೆ ಹೋಗ್ಬೇಕು? ಹಂಗೊಂದು ವಯಸ್ಸು ಹೋಗಿದ್ದು ಎಂತಕ್ಕೆ ಏನೋ ಮಾರತಿ. ಒಂದು ಲೋಟ ಕುಡಿಯಕ್ಕೆ ತಪ್ಪ ಹೋಗು. ನಾ ಇಷ್ಟೊತ್ತು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡಿನಿ ಅಪ್ಪ, ಎಲ್ಲ ಕೇಳಿದೆ. ನನಗೆ ನೀವೇನು ಹೇಳಿದ್ರು ಅದು ಪೂರ್ತಿ ಕೇಳಿದೆ. ಕೇಳಿಸ್ಕೊಂಡಿನಿ ಅಂದರೆ ಕೇಳಿಸ್ಕೊಂಡ್ರೆ ನನಗೇನು ಇದೇನಿಲ್ಲಪ್ಪ. ನಾ ಇದ್ದಿದ್ದನ್ನೇ ಹೇಳಿದ್ದೆ, ಬೇರೆ ಎಂಥದ್ದು ಏನು ಮಾತಾಡೋಕ್ಕೆ ಹೋಗಲ್ಲ ನಾನು. ಏನು ಒಳ್ಳೆ ಲ್ಯಾಕಿಲ್ಲಿ ಬಂದು ಕೇಳಿಸ್ಕೊಂಡಿದ್ದಂತೆ. ಹಿರೇಚಾರ ಹೇಳ್ದಕ್ಕೂ ನಾನೊಬ್ಬನ ಇಷ್ಟರ ಇಲ್ಲಿ. ಹೌದನಮ್ಮ? ಎಂತ ಹೇಳಿದೆ ನೀನು? ನಿನ್ನ ಹತ್ರನೇ ಎಷ್ಟು ರೀತಿ ಹೇಳಿದ್ನಲ್ಲ ಮಾರತಿ, ನಿನ್ನ ಹಿಂಗಾಗಿದೆ ಅಂತ. ನನಗೇನು ಇದು ಖುಷಿ ಇಲ್ಲ ಅವನು ಬಂದರೆ. ನೀವು ಮಾತಾಡೋದು ನೋಡ್ರಿ ಎಂಥದೇ ಏನೋ ಹೇಳ್ದಂಗೆ ಆಗ್ತದೆ ಮಾರತಿ. ಮಾರಯ್ಯ, ನಿಮ್ಮ ದಸೆಯಿಂದ ನಾನೊಬ್ಳು ಇಷ್ಟರ. ನಾನು ಎಂತ ಹೇಳಿನ ಮಾರಯ್ಯ? ಕಡೀಕೆಲ್ಲ ಹೇಳೋಷ್ಟೊತ್ತಿಗೆ ಈಗ ನೀನು ಹೇಳಿದ್ದಲ್ಲ, ಅದಕ್ಕಿನ್ನ ರಜಾ ಸಿಕ್ಕಲ್ಲ ಎಂಥದ ಪಾಠ ಮಾಡ್ತಾರೆ ಅಂದಿದ್ದಲ್ಲ, ನಾನು ಅದನ್ನೇ ಹೇಳಿನಿ. ನೀನು ಬಂದಮೇಲೆ ಹೇಳಾಗಿದೆ. ನಡೆದ್ರೆ ಮತ್ತೆ ನನ್ನೇ ಕೇಳ್ತೀಯಪ್ಪ ಎಂತ ಹೇಳಲ್ಲನೋ ಅಂತ. ನೀ ಹೇಳೆ ನೀನು. ಇದು ಕುಡಿಯೋಕೆ ಒಂದು ಲೋಟ ದೋಸೆ ಅಂತಾರೆ ಇದ್ರೆ ತಗೋಬಾ, ಅಲ್ಲಿ ಬೇಡ್ಕು ಇಕ್ಕಿ ಬಂದಿಟ್ಟಿ ನೋಡು, ಹಾಕಿ ತಗೊಬಂದು. ಯಾಕೆ ಅಂದರೆ ಅಪ್ಪ ಚೂನು ಇತ್ಕೊಳ್ಳಿ. ಈ ಸೆಕೆ ಆದರೆ ಆ ಅಮ್ಮ ಇಲ್ಲಿಗೆ ನೀರು ತಂದು ಕೊಡ್ತದೆ. ನಾ ಸುಮ್ಮನೆ ಅಮ್ಮನ ಕೇಳಿದ್ದು ಏನೋ ಎತ್ತ ಅಂತ. ಎಲ್ಲ ಹೇಳಿದ್ದು ನೀವೇ ಅಂತ ಗೊತ್ತು ನನಗೆ. ನಂಗೆ ಏನು ಮಾಡಬೇಕು ಇನ್ನು ಅಂತಲೇ ಅರ್ಥ ಆಗಲ್ಲಪ್ಪ. ಮನೆ ಜವಾಬ್ದಾರಿ ಎಷ್ಟು ತಗೋತಿದ್ದೀನಿ ನಾನೇನು. ಎಲ್ಲೂ ಕುತ್ಕೊಂಡು ಒಂದು ಲೋಟ ನೀರು ಕುಡಿಬೇಕಾದ್ರೆ ಯೋಚನೆ ಮಾಡ್ತೀನಿ. ಎಲ್ಲರೂ ಸಂಜೀವಣ್ಣನ ಹೋಟ್ಲಲ್ಲಿ ಕುತ್ಕೊಂಡು ಒಂದು ಕಾಫಿ ಎಲ್ಲರೂ ಅಪರೂಪಕ್ಕೆ ಒಂದು ಸತಿ ಕುಡಿದ್ರೂ ಕುಡ್ದೇ ಇಲ್ದಿದ್ರಿಲ್ಲ. ಮತ್ತಿನ್ನೇನು ಹೋಗಿ ಬುಳ್ಳಿನ ಕರ್ಕೊಬರೋಕ್ಕೆ ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಇದಕ್ಕೆ ಏನಂತ ಹೇಳಲಿ ನಾನು? ಈಗಲ್ಲೂ ಫೋನ್ ಮಾಡಿದ್ದು ಹೌದು, ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದು ಹೌದು. ಹಂಗಂತೇಳಿ ನಮ್ಮರು ತಮ್ಮರು ಅಂತ ಇದ್ದಾಗ ನಾನು ಈಗ ಇರೋ ಒಬ್ಬನೇ ಅಳಿಯ ಮನೆಗೆ. ಅವರು ನನಗೆ ಹೇಳ್ಕೊಂಡೆ ಮತ್ತಿನ್ಯಾರ ಹತ್ರ ಹೇಳ್ತಾರೆ? ಅವ್ರು ಹೊರಗಡೆ ಇರೋದಾತು, ವಯಸ್ಸಾದವರಿಬ್ಬರು ಮನೇಲಿರೋದು. ಅವ್ರು ಹೇಳಲಿ ಬಿಡಲಿ. ಈಗ ನನ್ನ ಹೆಂಡ್ತಿನೇ ಈ ಟೈಮಲ್ಲಿ ತೊಗೊಂಡೋಗಿ ಅಲ್ಲಿ ಬಿಟ್ಟಿನಲ್ಲ, ಅದ್ರದ್ದಾರು ಒಂಚೂರು ನಾನು ಜವಾಬ್ದಾರಿ ನೋಡ್ಕೋಬೇಕಲ್ಲ. ಇಲ್ಲಿ ಮನೆ ಕೆಲಸ ಏನಾದ್ರು ಬಿಟ್ಟು ಹೋದರೂ ಹೌದು ನೀವು ಹೇಳೋ ಸಮ ಅಂತ ಎಲ್ಲದನ್ನು ಮಾಡಿ ಹೋಗ್ತಾ ಇದ್ದೀನಿ. ಅವರು ಫೋನಲ್ಲಿ ಬನ್ನಿ ಅಂತ ಹೇಳಿದ್ರು, ನಾನೇನಾದ್ರು ತಕ್ಷಣ ಹೋಗ್ತೀನಿ ಅಂತ ಹೇಳಿದ್ನ?
ಅಲ್ಲ ಅನಿವಾರ್ಯ ಪರಿಸ್ಥಿತಿ ಅಂದರೆ ನಾನು ಹೋಗಲೂಬೇಕು. ನೀ ಎಂತ ಬಾರೆ ಬಂದು ಲೋಟ ಕುಡಿಯೋಕ್ಕೆ ಅಂತ ರೊಕ್ಕಡಿಲಿ ಹೇಳ್ತಿದ್ದೀನಿ ನಾನೆಂತ ಹೇಳ ಅಂತ. ಮುದ್ದಣ್ಣ ಹೋಗು ನಿನ್ನೆ ಅಂತ ಕೆಲಸ ಅಂತ ಅದೇ ಹೋಗು, ಮತ್ತೆ ಅದನ್ನೇ ಒಂದು ಹೇಳ್ತಾ ಬರೋದಲ್ಲ ಮನೆಯೊಳಗೆ. ಹೋಗಿ ನಿನ್ನ ಕೆಲಸ ನೀನು ಮಾಡ್ಕೆ ಹೋಗು.